ತಾರೆ ಅಂತೆಲ್ಲ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸಹ ಇದನ್ನ ಪ್ರಸಾರ ಮಾಡಿತ್ತು. ಆದ್ರೆ ಈ ಬಗ್ಗೆ ಬಹುದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಹಾಗಾದ್ರೆ ಕಾವ್ಯ ಶೈವ ಯಾವಾಗ ಮನೆಯಿಂದ ಆಚೆ ಬರ್ತಾರೆ? ಎಲ್ಲಿದೆ ಟ್ವಿಸ್ಟ್? ವೀಕ್ಷಕರೇ, ಈ ವಾರ ಶಾಕಿಂಗ್ ಎಲಿಮಿನೇಷನ್ ನಡೀತಿದೆ. ಕಳೆದ 2-3 ವಾರಗಳಿಂದ ನೀವು ಕಾಯುತ್ತಿದ್ದ ಸ್ಪರ್ಧಿಯೇ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ. ಇದರಲ್ಲಿ ಈ ಒಬ್ಬ ಸ್ಪರ್ಧಿ ಎಲಿಮಿನೇಷನ್ ಇಂದ ಜಸ್ಟ್ ಕೂದಲೆಳೆಯ ಅಂತರದಲ್ಲಿ ಮಿಸ್ ಆಗಿದ್ದಾರೆ. ಯಾರದು? ಕಿಚ್ಚ ಸುದೀಪ್ ಅವರ ವಾರದ ಕಥೆ. ಕಿಚ್ಚನ ಜೊತೆ ಶೋನಲ್ಲಿ ಏನೆಲ್ಲ ಆಗಿದೆ, ಮನೆಯಿಂದ ಔಟ್ ಆದ ಆ ಸ್ಪರ್ಧಿ ಯಾರು ಅನ್ನೋದು ಈ ವಿಡಿಯೋದಲ್ಲಿದೆ. ನೀವು ಈ ವಿಡಿಯೋ ನೋಡಿದ್ಮೇಲೆ ಇನ್ನೆರಡು ದಿನ ಸರ್ಚ್ ಮಾಡಿ ಎಲಿಮಿನೇಷನ್ ಸುದ್ದಿಯನ್ನ ನೋಡೋದೇ ಬೇಕಾಗಿಲ್ಲ. ಅಷ್ಟು 100% ಪಕ್ಕಾ ನ್ಯೂಸ್ ನಮ್ಮ ಹತ್ರ ಇದೆ. ಅದಕ್ಕಾಗಿ ಒಮ್ಮೆ ಲೈಕ್ ಮಾಡಿ, ಹೈಪ್ ಬಟನ್ ಪ್ರೆಸ್ ಮಾಡಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಡೆದಿದ್ದು ಸಾಧಾರಣ ಆಟವಲ್ಲ, ಇದು ಮಹಾ ತಲ್ಲಣ. ಒಂದೆಡೆ ಕಿಚ್ಚನ ಚಪ್ಪಾಳಿಯ ಸಂಭ್ರಮ, ಇನ್ನೊಂದೆಡೆ ಕಳಪೆ ಪಟ್ಟದ ಮುಜುಗರ. ಈ ವಾರ ಎಲಿಮಿನೇಷನ್ ಒಬ್ಬರದ್ದಾದ್ರೆ ಕಾವ್ಯ ಅವರ ಎಲಿಮಿನೇಷನ್ ಸುದ್ದಿ ಎಲ್ಲಾ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಕಾಣದಂತಹ ವಿಚಿತ್ರ ಸನ್ನಿವೇಶವೇ ಈ ವಾರ ಸೃಷ್ಟಿಯಾಗಿತ್ತು. ಒಬ್ಬ ಸ್ಪರ್ಧಿಗೆ ಸುದೀಪ್ ಅವರಿಂದ ಸೀಸನ್ನ ದೊಡ್ಡ ಗೌರವ ಸಿಕ್ಕರೆ, ಅದೇ ಸ್ಪರ್ಧಿಗೆ ಮನೆಯವರು ಕಳಪೆ ಅಂತ ಕೊಟ್ಟಿದ್ದಾರೆ. ಏನಿದು ಕಥೆ? ಮನೆಯಿಂದ ಔಟ್ ಆದವರು ಯಾರು? ಎಲ್ಲವನ್ನೂ ವಿವರವಾಗಿ ಹೇಳ್ತೀವಿ. ಈ ವಿಡಿಯೋನ ಸ್ಕಿಪ್. ಮೊದಲನೇದಾಗಿ ಶನಿವಾರ ಸಂಚಿಕೆಯ ಹೈಲೈಟ್ ಅಂದ್ರೆ ಅದು ಅಶ್ವಿನಿ ಗೌಡ. ಹೌದು, ಈ ವಾರ ಅಶ್ವಿನಿ ಅವರ ಪಾಲಿಗೆ ಗೋಲ್ಡನ್ ವೀಕ್ ಅಂತಾನೆ ಹೇಳಬಹುದು. ಮನೆಯೊಳಗೆ ಟಾಸ್ಕ್ ಇರಲಿ ಅಥವಾ ಕಿಚನ್ ವಿಚಾರ ಇರಲಿ, ಅಶ್ವಿನಿ ತೋರಿಸಿದ ಸಂಯಮ ಮತ್ತು ಚುರುಕುತನಕ್ಕೆ ಕಿಚ್ಚ ಸುದೀಪ್ ಫಿದಾ ಆಗಿದ್ದಾರೆ. ಅದಕ್ಕಾಗಿ ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಅವರ ಪಾಲಾಗಿದೆ. ಕೇವಲ ಕಿಚ್ಚನ ಚಪ್ಪಾಳೆ ಅಷ್ಟೇ ಅಲ್ಲ, ಮನೆಯ ಸದಸ್ಯರೆಲ್ಲ ಒಗ್ಗಟ್ಟಿನಿಂದ ಅಶ್ವಿನಿ ಅವರನ್ನೇ ಈ ವಾರದ ಉತ್ತಮ ಎಂದು ಆಯ್ಕೆ ಮಾಡಿದ್ದಾರೆ. ಇಷ್ಟೆಲ್ಲ ಪಾಸಿಟಿವ್ ಅಲೆ ಇರುವಾಗ ಬಿಗ್ ಬಾಸ್ ಅವರು ಅಶ್ವಿನಿ ಅವರನ್ನೇ ಫಸ್ಟ್ ಸೇವ್ ಎಂದು ಘೋಷಿಸುವ ಮೂಲಕ ಅವರಿಗೆ ದೊಡ್ಡ ರಿಲೀಫ್ ನೀಡಿದ್ದಾರೆ. ಎಸ್, ಕೊನೆಯ ವಾರದಲ್ಲಿ ಅಶ್ವಿನಿ ಗೌಡ ಫಸ್ಟ್ ಸೇವ್ ಆಗಿರುವ ಸ್ಪರ್ಧಿಯಾಗಿದ್ದಾರೆ. ಇನ್ನು ಈ ವಾರದ ಅತಿ ದೊಡ್ಡ ಚರ್ಚಾ ವಿಷಯ ಅಂದ್ರೆ ಅದು ಧ್ರುವಂತ್ ಈ ಪಾಳಿ ನೀಡಿ ಗೌರವಿಸಿದ್ದಾರೆ. ಇದು ಯಾವುದೇ ಸ್ಪರ್ಧಿಗೆ ಸಿಗುವ ಅತ್ಯುನ್ನತ ಗೌರವ. ಆದ್ರೆ ಟ್ವಿಸ್ಟ್ ನೋಡಿ, ಅದೇ ಧ್ರುವಂತ್ ಅವರನ್ನ ಮನೆಯ ಸದಸ್ಯರು ಈ ವಾರದ ಕಳಪೆ ಅಂತ ಹೇಳಿದ್ರು. ಕಿಚ್ಚಸ್ಟ್ ಅನಿಸಿಕೊಂಡ ಆಟಗಾರ ಮನೆಯವರ ದೃಷ್ಟಿಯಲ್ಲಿ ಕಳಪೆ ಆಗಿದ್ದು ಹೇಗೆ ಅನ್ನೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗುವ ಸಾಧ್ಯತೆ ಇದೆ. ಈ ವೈರುಧ್ಯ ಈ ವಾರದ ಸಂಚಿಕೆಯ ಹೈಲೈಟ್ ಆಗಿದೆ. ಬಿಗ್ ಬಾಸ್ನ ಸೀರಿಯಸ್ ಚರ್ಚೆಗಳ ನಡುವೆ ಸ್ವಲ್ಪ ನಗುವಿನ ಸಿಂಚನವೂ ಇದೆ. ಈ ವಾರ ಮನೆಯಲ್ಲಿ ಮನೋರಂಜನೆಯ ಮಹಾಪೂರವೇ ಹರಿದಿದೆ. ಅದರಲ್ಲೂ ಗಿಲ್ಲಿ ನಟ ರಕ್ಷಿತಾ ಮತ್ತು ರಘು ಅವರ ಕಾಂಬಿನೇಷನ್ ಸಖತ್ ವರ್ಕ್ ಆಗಿದೆ. ಬಿಗ್ ಬಾಸ್ ಎಂದು ಈ ಮೂವರು ಕಾಮಿಡಿ ಸನ್ನಿವೇಶಗಳ ಒಂದು ವಿಶೇಷ ಭೇಟಿ ಪ್ರದರ್ಶಿಸಿದ್ದಾರೆ. ಇದನ್ನ ನೋಡಿ ಕಿಚ್ಚ ಸುದೀಪ್ ಅವರು ನಗೆಗಡಲಿನಲ್ಲಿ ತೇಲಾಡಿದ್ದಾರೆ. ರಕ್ಷಿತಾ ಅವರ ಟೈಮಿಂಗ್ ಮತ್ತು ಗಿಲ್ಲಿ ನಟರಾಜ್ ಅವರ ಮ್ಯಾನರಿಸಂನ ಈ ವಾರದ ಎಪಿಸೋಡ್ಗೆ ಕಲರ್ ತಂದಿದೆ. ಈಗ ಬರೋಣ ಅಸಲಿ ಆಟಕ್ಕೆ, ಅದೇ ಭಾನುವಾರದ ಎಲಿಮಿನೇಷನ್. ಶನಿವಾರ ಅಂತ್ಯಕ್ಕೆ ಮನೆಯಲ್ಲಿ ಭೀತಿ ಶುರುವಾಗಿತ್ತು. ನಾಮಿನೇಷನ್ ಲಿಸ್ಟ್ ಅಲ್ಲಿ ಘಟಾನುಘಟಿಗಳೇ ಇದ್ರು.
ಆದ್ರೆ ಭಾನುವಾರ ಕಿಚ್ಚ ಸುದೀಪ್ ಅವರು ಒಂದೊಂದೇ ಹೆಸರನ್ನ ಘೋಷಣೆ ಮಾಡ್ತಾ ಹೋದಾಗ ಮನೆಯವರ ಎದೆ ಬಡಿತ ಜೋರಾಗಿತ್ತು. ಅಶ್ವಿನಿ ಮೊದಲೇ ಸೇಫ್ ಆಗಿದ್ರು. ಅವರ ನಂತರ ಜನರ ಬೆಂಬಲದಿಂದ ಗಿಲ್ಲಿ ನಟರಾಜ್ ಸೇಫ್ ಆದ್ರು. ತದನಂತರ ರಕ್ಷಿತಾ ಅವರು ಕೂಡ ಸೇಫ್ ವಲಯಕ್ಕೆ ಬಂದ್ರು. ಮನೆಯವರೆಲ್ಲ ಈ ವಾರ ಕಳಪೆ ಅಂತ ಕೊಟ್ಟರು. ಹೊರಗಡೆ ಧ್ರುವಂತ್ ಅವರ ಜನಪ್ರಿಯತೆ ಕುಗ್ಗಿಲ್ಲ. ಹಾಗಾಗಿ ಧ್ರುವಂತ್ ಮೂರನೆಯವರಾಗಿ ಸೇಫ್ ಆದ್ರು. ಕೊನೆಯಲ್ಲಿ ಕಾವ್ಯ ಕೂಡ ಸೇಫ್ ಎಂದು ಘೋಷಣೆಯಾಯಿತು. ಈಗ ಉಳಿದವರು ಕೇವಲ ಇಬ್ರು. ಒಬ್ರು ರಘು, ಇನ್ನೊಬ್ರು ರಾಶಿಕಾ. ಈ ಇಬ್ರಲ್ಲಿ ಯಾರು ಹೊರ ಬರ್ತಾರೆ ಅನ್ನೋದು $1,000,000 ಪ್ರಶ್ನೆಯಾಗಿತ್ತು. ಮನೆಯೊಳಗೆ ರಘು ಅವರ ವರ್ತನೆ ಮತ್ತೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಅವರಿಗೆ ಪ್ಲಸ್ ಪಾಯಿಂಟ್ ಆಯ್ತು. ಆದ್ರೆ ದುರಾದೃಷ್ಟವಶಾತ್ ರಾಶಿಕಾ ಅವರು ಈ ವಾರದ ಅತಿ ಕಡಿಮೆ ಮತವನ್ನ ಪಡೆದಿದ್ದಾರೆ. ಹೌದು,